ನಮಸ್ಕಾರ ಸ್ನೇಹಿತರೆ, ನೀವು ಕನ್ಯಾ ರಾಶಿಯವರ. ಹಾಗಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಇವತ್ತು ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಬರುವ ಪ್ರಮುಖ ಗಂಡಾಂತರ ಕಾಲಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಭಯಪಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಕನ್ಯಾ ರಾಶಿಯವರು ಬುದ್ಧಿ ಮತ್ತು ಕೆಲಸದಿಂದ ಎಲ್ಲ ಸಮಸ್ಯೆಯನ್ನು ಸರಿ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಜಾಸ್ತಿ ಯೋಚನೆಯೇ ನಿಮ್ಮ ದೊಡ್ಡ ಶತ್ರು ಆಗುತ್ತೆ. ಅದಕ್ಕೆ ಈ ಎಚ್ಚರಿಕೆ. ವಿಡಿಯೋ ಶುರು ಮಾಡುವ ಮುನ್ನ ನೀವು ಕನ್ಯಾ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ರಾಶಿಯ ಅಧಿಪತಿ ಬುಧ, ಅಂದರೆ ಬುದ್ಧಿ, ಮಾತು, ಲೆಕ್ಕ, ಶುಚಿತ್ವ. ನೀವು ತುಂಬ ಶಿಸ್ತಿನವರು. ಒಂದು ಕೆಲಸ ಕೊಟ್ಟರೆ 100% ಪರ್ಫೆಕ್ಟಾಗಿ ಮಾಡ್ತೀರಾ. ಎಲ್ಲರ ತಪ್ಪು ನಿಮಗೆ ಕಾಣುತ್ತೆ. ಒಳ್ಳೆ ಮನಸ್ಸು, ಯಾರಿಗಾದರೂ ಸಹಾಯ ಮಾಡ್ತೀರಾ, ಲೆಕ್ಕದಲ್ಲಿ ಪಕ್ಕ. ಆದರೆ ನಿಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಜಾಸ್ತಿ ಯೋಚನೆ ಮತ್ತು ಜಾಸ್ತಿ ಕ್ರಿಟಿಸಿಸಮ್. ಇದು ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತೀರಾ. ಸ್ವಲ್ಪ ತಪ್ಪಾದರೂ ಆಕ್ಸೆಪ್ಟ್ ಮಾಡಲ್ಲ. ನಾನೇನಾದರೂ ಮಿಸ್ ಮಾಡ್ತೀನಾ ಅಂತ 100 ಸಲ ಚೆಕ್ ಮಾಡ್ತೀರಾ. ಅದೇ ಸ್ಟ್ರೆಸ್, BP, ಆರೋಗ್ಯದ ಸಮಸ್ಯೆ ಬರುತ್ತೆ. ನೆನಪಿಡಿ, ಬುಧ ತುಂಬ ವೇಗವಾಗಿ ಓಡಿದರೆ ದಾರಿ ತಪ್ತೀರಾ. ನಿಧಾನವಾಗಿ ಓಡಿದರೆ ಗುರಿ ತಲುಪ್ತೀರಾ. ಇನ್ನು ಮೊದಲ ಗಂಡಾಂತರ ಕಾಲ ಯಾವಾಗ ಅಂದರೆ 16ರಿಂದ 21 ವರ್ಷ. ಇದು ನಿಮ್ಮ ಓದು ಮತ್ತು ಫೌಂಡೇಶನ್ ಕಾಲ. ಈ ಸಮಯದಲ್ಲಿ ಬುಧ ಮತ್ತು ಕೇತುವಿನ ಪ್ರಭಾವ ಜಾಸ್ತಿ. ನಾನು ಟಾಪ್ ಆಗಬೇಕು ಅಂತ ಒತ್ತಡ. 90% ಬಂದರೂ 10% ಯಾಕೆ ಕಡಿಮೆ ಆಯಿತು ಅಂತ ಯೋಚನೆ. ಈ ವಯಸ್ಸಲ್ಲಿ ತುಂಬ ಕಂಪೇರ್ ಮಾಡ್ತೀರಾ. ಅವನು ಹಾಗೆ, ಇವಳು ಹಾಗೆ ಅಂತ. ಫ್ರೆಂಡ್ ಜೊತೆ ಮಾತಾಡೋದಕ್ಕಿಂತ ಪುಸ್ತಕ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಅದರಿಂದ ಒಂಟಿತನ. ಕೆಲವರು ಈ ವಯಸ್ಸಲ್ಲಿ ಸ್ಕಿನ್ ಪ್ರಾಬ್ಲಮ್, ಜೀರ್ಣಕ್ರಿಯೆ ಸಮಸ್ಯೆ, ನಿದ್ದೆ ಇಲ್ಲದ ಸಮಸ್ಯೆ ಎದುರಿಸ್ತೀರಾ. ಹಾಗಾಗಿ ಈ ವಯಸ್ಸಲ್ಲಿ ಪರ್ಫೆಕ್ಟ್ ಆಗಬೇಕು ಅನ್ನೋ ಹಠ ಬಿಡಿ. 80% ಮಾಡಿದ್ರೂ ಸಾಕು, ಮುಂದೆ ಕಲಿಯೋಣ ಅನ್ನೋ ಮನೋಭಾವ ಇರಬೇಕು. ದಿನಕ್ಕೆ 30 ನಿಮಿಷ ಗೇಮ್, ನೃತ್ಯ, ಮ್ಯೂಸಿಕ್ ಮಾಡಿ. ಎರಡನೇ ಗಂಡಾಂತರ ಕಾಲ 25ರಿಂದ 29 ವರ್ಷ. ಇದು ಕೆಲಸ ಮತ್ತು ಮದುವೆಯ ಗಂಡಾಂತರದ ಸಮಯ. ಈಗ ಗುರು ಮತ್ತು ಶನಿಯ ಪ್ರೆಷರ್. ಜಾಬ್ನಲ್ಲಿ ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಒಳ್ಳೆಯ ಅವಕಾಶವನ್ನು ಬಿಡ್ತೀರಾ. ಬಾಸ್ ನಿಮ್ಮ ಕೆಲಸವನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತ ಕೋಪ. ಹಣದ ವಿಷಯದಲ್ಲಿ ತುಂಬ ಲೆಕ್ಕ. 1 ರೂಪಾಯಿ ಕೂಡ ವೇಸ್ಟ್ ಆಗಬಾರ್ದು ಅಂತ ಅದೇ ಕಾರಣಕ್ಕೆ ಇನ್ವೆಸ್ಟ್ ಮಾಡೋಕೆ ಭಯ. ಆಮೇಲೆ ಅವತ್ತು ಮಾಡಿದರೆ ಇವತ್ತು ಲಾಭ ಆಗ್ತಿತ್ತು ಅಂತ ಬೇಜಾರು. ಪ್ರೀತಿ ಮತ್ತು ಮದುವೆಯಲ್ಲಿ ದೊಡ್ಡ ಪ್ರಾಬ್ಲಮ್. ಅವರು ಪರ್ಫೆಕ್ಟ್ ಆಗಿರಬೇಕು ಅಂತ ಹುಡುಕ್ತಾ ಟೈಮ್ ಕಳಿತೀರಾ. ಸಿಕ್ಕವರಲ್ಲೂ 100 ತಪ್ಪು ಹುಡುಕ್ತೀರಾ. ಸಾರಿ ಹೇಳೋದು, ಅಡ್ಜಸ್ಟ್ ಮಾಡೋದು ಕಷ್ಟ. ಅದರಿಂದ ಒಳ್ಳೆ ಸಂಬಂಧ ಕೂಡ ಬ್ರೇಕ್ ಆಗುತ್ತೆ. ಈ ವಯಸ್ಸಲ್ಲಿ ಆರೋಗ್ಯದ ಕಡೆ ಗಮನ ಕೊಡಿ. ಹೊಟ್ಟೆ, ನರಗಳ ಸಮಸ್ಯೆ, ಆಂಗ್ಸೈಟಿ ಜಾಸ್ತಿ. ಈ ವಯಸ್ಸಲ್ಲಿ ಒಂದು ಮಾತು ನೆನಪಿಡಿ, ಯಾರು 100% ಪರ್ಫೆಕ್ಟ್ ಅಲ್ಲ. ಕೆಲಸವೂ ಹಾಗೆ. ಮೂರನೇ ಗಂಡಾಂತರ ಕಾಲ 34ರಿಂದ 38 ವರ್ಷ. ಇದು ಜವಾಬ್ದಾರಿ ಮತ್ತು ಮನೆಯ ಗಂಡಾಂತರ ಕಾಲ. ಈ ಸಮಯದಲ್ಲಿ ರಾಹು ಮತ್ತು ಶನಿ ಒಟ್ಟಿಗೆ ಪ್ರೆಷರ್ ಕೊಡ್ತಾರೆ. ಮನೆ, ಮಕ್ಕಳ ಓದು, ಆಫೀಸ್ ಕೆಲಸ, ಪೇರೆಂಟ್ಸ್ ಆರೈಕೆ ಎಲ್ಲವನ್ನೂ ನೀವು ಒಬ್ಬರೇ ನೋಡ್ಕೋಬೇಕು ಅಂತೀರಾ. ನಾನು ಹೇಳಿದ ಹಾಗೆ ಮನೆಯಲ್ಲಿ ಎಲ್ಲ ಇರಬೇಕು ಅಂತ ಜಗಳ. ಮನೆಯವರು ನೀನು ತುಂಬ ಮಾತಾಡ್ತೀಯ, ತುಂಬ ಕ್ರಿಟಿಸಿಸಮ್ ಮಾಡ್ತೀಯಾ ಅಂತಾರೆ. ವ್ಯಾಪಾರ ಮಾಡೋರಿಗೆ ಈ ಸಮಯದಲ್ಲಿ ಸ್ಟಾಫ್ ಮೋಸ, ಲೆಕ್ಕದಲ್ಲಿ ಗೊಂದಲ. ಉದ್ಯೋಗದಲ್ಲಿ ಎಕ್ಸ್ಟ್ರಾ ಕೆಲಸದ ಹೊರೆ. ನಾನು ಮಾಡಲಿಲ್ಲ ಅಂದರೆ ಯಾರು ಮಾಡ್ತಾರೆ ಅಂತ ಎಲ್ಲ ಕೆಲಸ ತಲೆ ಮೇಲೆ ಹಾಕಿಕೊಳ್ತೀರಾ. ಆರೋಗ್ಯದಲ್ಲಿ ಹೊಟ್ಟೆ, ಥೈರಾಯ್ಡ್, ಚರ್ಮದ ಸಮಸ್ಯೆ, ತುಂಬ ಯೋಚನೆಯಿಂದ ನಿದ್ದೆ ಹಾಳು. ನೆನಪಿಡಿ, ನೀವು ಸೇವೆ ಮಾಡೋ ರಾಶಿಯಾದರೆ ಮೊದಲು ನಿಮ್ಮನ್ನು ನೀವು ನೋಡ್ಕೊಳ್ಳಿ. 4ನೇ ಮತ್ತು ದೊಡ್ಡ ಗಂಡಾಂತರ ಕಾಲ 44ರಿಂದ 48 ವರ್ಷ. ಅಷ್ಟಮ ಶನಿ. ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಪರೀಕ್ಷೆ. ಇದನ್ನು ಅಷ್ಟಮ ಶನಿ ಅಂತಾರೆ. 20 ವರ್ಷ ಮಾಡಿದ ಕೆಲಸದಲ್ಲಿ ಬದಲಾವಣೆ, ಟ್ರಾನ್ಸ್ಫರ್, ಪ್ರಮೋಷನ್ ತಡ. ಆರೋಗ್ಯದಲ್ಲಿ ದೊಡ್ಡ ಪ್ರಾಬ್ಲಮ್. ಹೊಟ್ಟೆ ಆಪರೇಷನ್, ಶುಗರ್, ಚರ್ಮದ ಸಮಸ್ಯೆ ಬರಬಹುದು. ನಾನು ಇಷ್ಟೆಲ್ಲ ಶಿಸ್ತಾಗಿದೆ, ಯಾಕೆ ನನಗೆ ಹೀಗೆ ಅನ್ನೋ ಪ್ರಶ್ನೆ. ಮಕ್ಕಳು ದೊಡ್ಡವರಾದ ಮೇಲೆ ನಿಮ್ಮ ಮಾತು ಕೇಳಲ್ಲ. ಅದರಿಂದ ಮಾನಸಿಕ ನೋವು. ಹಣ ಖರ್ಚು ಜಾಸ್ತಿ. ಹಾಸ್ಪಿಟಲ್, ಮಕ್ಕಳ ಓದಿಗೆ ಖರ್ಚು. ಆದರೆ ಇದು ಶಿಕ್ಷೆ ಅಲ್ಲ. ಶನಿ ನಿಮಗೆ ಎಲ್ಲವನ್ನು ಬಿಡುವ ಕಲೆ ಕಲಿಸೋಕೆ ಬರ್ತಾನೆ. ಎಲ್ಲವನ್ನು ಕಂಟ್ರೋಲ್ ಮಾಡೋಕೆ ಹೋಗಬೇಡಿ. ಕೆಲವನ್ನ ಬಿಟ್ಬಿಡಿ. ಈ 4 ವರ್ಷದಲ್ಲಿ ನೀವು ಕಲಿಯೋ ಸ್ವೀಕಾರ ಇದೇ ನಿಮ್ಮ ಮುಂದಿನ ಜೀವನದ ಶಾಂತಿ. ಮುಖ್ಯವಾದ ಮಾತು, ಕನ್ಯಾ ರಾಶಿಯವರಿಗೆ ಬುದ್ಧಿ ಮತ್ತು ಸೇವೆಯೇ ಆಯುಧ. ಅದನ್ನು ಸರಿಯಾಗಿ ಉಪಯೋಗಿಸಿದರೆ ನೀವು ಡಾಕ್ಟರ್, ಟೀಚರ್, CA, ರೈಟರ್ ಆಗಿ
ದೊಡ್ಡ ಹೆಸರು ಮಾಡ್ತೀರಾ, ತಪ್ಪಾಗಿ ಉಪಯೋಗಿಸಿದರೆ ಎಲ್ಲರ ಕಣ್ಣಲ್ಲಿ ತಪ್ಪು ಹುಡುಕೋ ಮನುಷ್ಯ ಆಗ್ತೀರಾ. ಹಾಗಾಗಿ ಪ್ರತಿ ಗಂಡಾಂತರ ಕಾಲದಲ್ಲೂ ಕಡಿಮೆ ಕ್ರಿಟಿಸಿಸಮ್, ಜಾಸ್ತಿ ಮೆಚ್ಚುಗೆ. ಈ 3 ನಿಯಮವನ್ನು ತಪ್ಪದೆ ಪಾಲಿಸಿ. 1. ಬುಧವಾರದ ನಿಯಮ. ಬುಧವಾರ ಹಸಿರು ಬಟ್ಟೆ ಹಾಕಿ ಹಸಿರು ಬಣ್ಣದ ದವಸ ಧಾನ್ಯ ದಾನ ಮಾಡಿ. ಓಂ ಬುಂ ಬುಧಾಯ ನಮಃ 21 ಸಲ ಹೇಳಿ. ತರಕಾರಿ ಹಣ್ಣು ಜಾಸ್ತಿ ತಿನ್ನಿ. 2. ಬಣ್ಣ ಮತ್ತು ದಾನ. ಗಾಢ ಕೆಂಪು, ಕಪ್ಪು ಬಣ್ಣ ಕಡಿಮೆ ಮಾಡಿ. ಹಸಿರು, ಬಿಳಿ, ಲೈಟ್ ಬ್ಲೂ ಬಳಸಿ. ಪ್ರತಿ ಬುಧವಾರ ಪುಸ್ತಕ, ಪೆನ್ನು, ಹಸಿರು ಬಟ್ಟೆ ದಾನ ಮಾಡಿ. ಮಕ್ಕಳಿಗೆ ಎಜುಕೇಷನ್ಗೆ ಸಹಾಯ ಮಾಡಿ. ಇದರಿಂದ ಬುಧ ಮತ್ತು ಶನಿ ದೋಷ ಕಡಿಮೆಯಾಗುತ್ತೆ. 3. ಮನಸ್ಥಿತಿಯ ನಿಯಮ. ಪ್ರತಿದಿನ 10 ನಿಮಿಷ ಬರೆಯಿರಿ. ಮನಸ್ಸಲ್ಲಿರೋದನ್ನು ಡೈರಿಯಲ್ಲಿ ಬರೆಯಿರಿ. ಒಬ್ಬರನ್ನಾದರೂ ದಿನಕ್ಕೆ ಮೆಚ್ಚಿಕೊಳ್ಳಿ, ಚೆನ್ನಾಗಿದೆ ಅಂತ ಹೇಳಿ. 80% ರೂಲ್ ಪಾಲಿಸಿ. ಪರ್ಫೆಕ್ಟ್ 100% ಬೇಡ. ವಾರಕ್ಕೆ 1 ದಿನ ಫೋನ್, ಕೆಲಸದಿಂದ ದೂರ ಇರಿ. ನೇಚರ್ ಹತ್ರ ಹೋಗಿ. ನಾನು ಸಹಾಯ ಮಾಡ್ತೀನಿ ಆದರೆ ಕಂಟ್ರೋಲ್ ಮಾಡಲ್ಲ ಅನ್ನೋ ಮನೋಭಾವವನ್ನಿಟ್ಕೊಳ್ಳಿ. ಇನ್ನು ಗಂಡಾಂತರ ಕಾಲದಲ್ಲಿ ಮಾಡಬಾರದಂತಹ 3 ತಪ್ಪುಗಳು. 1. ಎಲ್ಲವೂ ನನ್ನಿಂದಲೇ ಆಗಬೇಕು ಅನ್ನೋ ಹಠ. ಕೆಲವೊಮ್ಮೆ ಬಿಡಿ, ಇತರರಿಗೆ ಅವಕಾಶ ಕೊಡಿ. 2. ಜಾಸ್ತಿ ಯೋಚಿಸಿ ಅವಕಾಶ ಕಳ್ಕೊಳ್ಳೋದು. ಇದು ಆಗುತ್ತೋ ಇಲ್ವೋ ಅಂತ ಯೋಚಿಸೋದರ ಬದಲು ಶುರು ಮಾಡಿ. 3. ಆರೋಗ್ಯ ಇಗ್ನೋರ್ ಮಾಡೋದು. ಹೊಟ್ಟೆ ನೋವು, ತಲೆನೋವು ಬಂದರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ. 21 ದಿನ ಚಾಲೆಂಜ್. ಮುಂದಿನ 21 ದಿನ ಈ 3 ಕೆಲಸ ಮಾಡಿ. 1. ಬೆಳಿಗ್ಗೆ 5 ನಿಮಿಷ ನಡಿಗೆ ಹೋಗಿ. 2. ದಿನಕ್ಕೆ ಒಬ್ಬರಿಗೆ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯಾ ಅಂತ ಹೇಳಿ. 3. ರಾತ್ರಿ 10 ಗಂಟೆಗೆ ಫೋನ್ ಆಫ್ ಮಾಡಿ. ನಿದ್ದೆಗೆ ಪ್ರಿಯಾರಿಟಿ ಕೊಡಿ. ಜ್ಯೋತಿಷ್ಯ ಭವಿಷ್ಯ ಅಲ್ಲ, ಅದು ರಸ್ತೆಯಲ್ಲಿರೋ ಸೂಚನಾ ಫಲಕ. ಯಾವ ತಿರುವಲ್ಲಿ ಸ್ಲೋ ಮಾಡಬೇಕು ಅಂತ ತೋರಿಸುತ್ತೆ. ಓಡಿಸೋದು ನಿಮ್ಮ ಕೈಯಲ್ಲಿ. ಬುದ್ಧಿ ಮತ್ತು ಸೇವೆ ಇದ್ದರೆ ಕನ್ಯಾ ರಾಶಿಯವರು 45ರ ನಂತರ ಜನರಿಗೆ ಬೆಳಕಾಗ್ತಾರೆ. ನೀವು ಈಗ ಯಾವ ವಯಸ್ಸಲ್ಲಿದ್ದೀರಾ, ಯಾವ ಗಂಡಾಂತರ ಕಾಲದಲ್ಲಿದ್ದೀರಾ, ಕಾಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಅನುಭವ ಇನ್ನೊಬ್ಬ ಕನ್ಯಾ ರಾಶಿಯವರಿಗೆ ದಾರಿ ತೋರಿಸುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಕನ್ಯಾ ರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶಾಂತವಾಗಿರಿ. ನೀವು ಯೋಚಿಸಿದರೆ ದಾರಿ ಸಿಗುತ್ತೆ. ಪ್ರತಿ ಗಂಡಾಂತರ ನಿಮ್ಮನ್ನು ಇನ್ನೂ ಬುದ್ಧಿವಂತರನ್ನಾಗಿ ಮಾಡುತ್ತೆ. ನೀವು ಖಂಡಿತ ಗೆಲ್ತೀರಾ.